ಚಿತ್ರದುರ್ಗ ಜಿಲ್ಲೆಯ ಪ್ರಗತಿಗೆ, ವಿಶೇಷವಾಗಿ ಹಿರಿಯೂರು ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ತಂದೆಯವರಾದ ಡಿ ಸುಧಾಕರ್ ಅವರು ಶ್ರಮಿಸಿದ್ದಾರೆ. ಜಾತ್ಯತೀತವಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಒಳಗೊಳ್ಳುವ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ನಮ್ಮ ತಂದೆಯವರದ್ದು. ಅವರ ಪ್ರೀತಿಯ ಮಗನಾಗಿ ನಾನು ತುಂಬಾ ಹತ್ರದಿಂದ ಗಮನಿಸಿದ್ದೇನೆ. ಶಿಕ್ಷಣ, ಆರೋಗ್ಯ ಮತ್ತು ರೈತರ ಪರವಾಗಿ, ದೀನ ದಲಿತರ ಪರವಾಗಿ ಅಭಿವೃದ್ಧಿ ಯೋಜನೆಗಳು ರೂಪಿಸುವ ಜೊತೆಗೆ ಸರ್ವ ಜನಾಂಗದ ಜನನಾಯಕರಾಗಿದ್ದರು. ನನ್ನ ತಂದೆಯ ಅನಿರೀಕ್ಷಿತ ಅಗಲಿಕೆಗೆ ನನ್ನ ಕುಟುಂಬ ಒಳಗೊಂಡಂತೆ ಈ ಕ್ಷೇತ್ರದ ಜನತೆ ಹಾಗೂ ಈ ಜಿಲ್ಲೆಗೆ ಆದ ಬಹುದೊಡ್ಡ ನಷ್ಟ. ಈ ಭಾಗದ ಜೀವ ಸೆರೆಯಾಗಿರುವ ವಾಣಿ ವಿಲಾಸ ಸಾಗರಕ್ಕೆ ಭದ್ರಾ ಮೇಲ್ದಂಡನೆ ಯೋಜನೆಯ ಮೂಲಕ ಬರದ ನಾಡಿನ ಭಗೀರಥರಾಗಿದ್ದಾರೆ. ನನ್ನ ತಂದೆಯ ಕನಸಾದ ಭದ್ರಾ ಮೇಲ್ದಂಡನೆ ಯೋಜನೆ ಹಾಗೂ ಹಿರಿಯೂರು ತಾಲೂಕಿನ ಐಮಂಗ್ಲ ಹೋಬಳಿ ಮತ್ತು ಜೋಗನ್ನಳ್ಳ ಹೋಬಳಿ ಶಾಶ್ವತ ನೀರಾವರಿ ಸೌಲಭ್ಯ ಕಲ್ಪಿಸುವ ಸಹಕಾರ ನೀಡಿದಂತಹ ಅಂದಿನ ಜಲಸಂಪನ್ಮೂಲ ಸಚಿವರು ಹಾಗೂ ಹಿಂದಿನ ಮುಖ್ಯಮಂತ್ರಿಗಳಾದ ನನ್ನ ತಂದೆಯವರ ಸಮನಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೂ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಹಿರಿಯೂರು ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ನಮ್ಮ ತಂದೆಯವರಾದ ಅಪೂರ್ಣ ಕನಸುಗಳನ್ನು ನನಸಾಗಬೇಕಾದ ಅನಿವಾರ್ಯತೆ, ಅಗತ್ಯತೆ ಈ ಕಾಲದ ತುರ್ತಾಗಿ ಎನ್ನುವ ಮಾತುಗಳನ್ನು ಹೇಳ್ತಾ, ನನ್ನ ಒಳಗೊಂಡಂತೆ ನನ್ನ ಇಡೀ ಕುಟುಂಬ, ಹಿರಿಯೂರು ಕ್ಷೇತ್ರದ ಜನತೆಗೆ ಹಾಗೂ ಚಿತ್ರದುರ್ಗ ಜಿಲ್ಲೆಗೆ ತಾವು ತೋರಿದ ಪ್ರೀತಿಗೆ ಕೃತಜ್ಞತೆಯನ್ನು ಹೇಳ್ತಾ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.